Whatever you want. ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಪ್ರೆಸೆಂಟೇಷನ್ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಶಾಲೆ ಧಾರವಾಡ 2023-24ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಹಾಗೂ ಕ್ರಿಸ್ಮಸ್ ಹಬ್ಬದ ಸಡಗರ ಸಂಭ್ರಮ ದಿನಾಂಕ 19-12-2023ರಂದು ನಗರದ ಪ್ರೆಸೆಂಟೇಷನ್ ಶಾಲೆ ಆವರಣದಲ್ಲಿ ವಾರ್ಷಿಕೋತ್ಸವ ಹಾಗೂ ಕ್ರಿಸ್ಮಸ್ ಹಬ್ಬವನ್ನು ಭಾರೀ ವಿಜೃಂಭಣೆಯಿಂದ ಸಂಭ್ರಮಿಸಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳನ್ನು ವಾದ್ಯವೃಂದದೊಂದಿಗೆ ಶ್ರೀ ವೀರಣ್ಣ ಬಾರಿಕಾಯಿ ದೈಹಿಕ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಕರೆತಂದರು. ಶಾಲಾ ಸಂಚಾಲಕಿಯರಾದ ವಂದನೀಯ ಭಗಿನಿ ಸುಹಾಸಿನಿ BS ಹಾಗೂ ಪ್ರಧಾನ ಗುರುಮಾತೆಯವರಾದ ವಂದನೀಯ ಭಗಿನಿ ವೇದಿತಾ BS ವೇದಿಕೆ ಮೇಲೆ ಬರಮಾಡಿಕೊಂಡರು. ಕಾರ್ಯಕ್ರಮದಲ್ಲಿ ಮಾನ್ಯ ಶ್ರೀ ಅಶೋಕ್ ಸಿಂದಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಧಾರವಾಡ ಶಹರ ವಲಯ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹಿತನುಡಿಗಳನ್ನು ನುಡಿದರು. ವಂದನೀಯ ಭಗಿನಿ ಶಾಲಿ BS ಪಶ್ಚಿಮ ಪ್ರಾಂತೀಯ ಅಧಿಕಾರಿಗಳು ಹಾಗೂ ಕಾರ್ಪೊರೇಟ್ ಮ್ಯಾನೇಜರ್ ಬೆಥಿನಿ ವಿದ್ಯಾಸಂಸ್ಥೆ ಪಶ್ಚಿಮ ವಲಯ ಧಾರವಾಡ ಇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಹಿತನುಡಿಗಳನ್ನು ನುಡಿದರು. ವಂದನೀಯ ಭಗಿನಿ ವೇದಿತಾ BS ಕನ್ನಡ ಮಾಧ್ಯಮದ ಪ್ರಧಾನ ಗುರುಮಾತೆಗಳು ಅತಿಥಿಗಳನ್ನು ಸ್ವಾಗತಿಸಿ ಗೌರವಿಸಿದರು. ಶ್ರೀ ಸುಕುಮಾರ್ ಹಾಗೂ ಶ್ರೀ ಫಿರೋಜ್ ಮಟಿಗಾರ್ ಗುರುಗಳು ಶಾಲಾ ವರದಿಯನ್ನು ವಾಚಿಸಿದರು. ರೆವಂಡ್ ಫಾದರ್ ಜಯಸ್ SJ ವಿದ್ಯಾನಿಕೇತನ ಧಾರವಾಡ ಇವರು ಕ್ರಿಸ್ಮಸ್ ಸಂದೇಶವನ್ನು ನೀಡಿದರು. ಶ್ರೀಮತಿ ಫಿಲಿಪಿನ್ ಡಿಮೆಲ್ಲೋ ಹಾಗೂ ಶ್ರೀಮತಿ ಶಕುಂತಲಾ ಪಾಟೀಲ್ ಸಹ ಶಿಕ್ಷಕಿಯರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಶ್ರೀ ಮಹಾರುದ್ರ ವಿಪತ್ತಾರ್ ಸಹ ಶಿಕ್ಷಕರು ವಂದಿಸಿದರು. ನಂತರ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರು, ಶಿಕ್ಷಕರು, ವಿದ್ಯಾರ್ಥಿಗಳು, ಸಿಬ್ಬಂದಿ ವರ್ಗ ಹಾಗೂ ಪಾಲಕರು ಉಪಸ್ಥಿತರಿದ್ದರು. ಚೇತನದ ಚಿಲುಮೆಯಾಗಲಿ ಎಂದು ಆಶಿಸುತ್ತಾ ಇಂದಿನ ಕಾರ್ಯಕ್ರಮ ಆರಂಭಿಸೋಣ. ಪ್ರಾರ್ಥನಾ ನೃತ್ಯದ ಮೂಲಕ ಆರಂಭಿಸೋಣ. In the
ದೀಪಂ ದೀಪಜ್ಯೋತಿ ನಮೋಸ್ತುತಿ ದೀಪ ಹಚ್ಚುತ್ತೇನೆ ನಾನು. ಇದರ ಮೂಲಕ ಜಗತ್ತನ್ನೇ ಬೆಳಗುತ್ತೇನೆ ಎಂಬ ಅಹಂದಿಂದ ಅಲ್ಲ, ಇರುವಷ್ಟು ಹೊತ್ತು ನಿನ್ನ ಮೊಗ ನಾನು, ನನ್ನ ಮೊಗ ನೀನು ನೋಡಬಹುದು ಎನ್ನುವ ಆಶಯದಿಂದ. ಈ ಆಶಯ ಹೊತ್ತು ದೀಪ ಹೊತ್ತಿಸುವ ಮೂಲಕ ಜ್ಯೋತಿ ಸ್ವರೂಪಿಯಾದ ಹೇಳಿಕೊಳ್ಳುತ್ತೇನೆ. नहीं जर रहा है तो टॉस ले शौकत है ಇದ್ದಲ್ಲಿ ಭೀತಿ ಇರದು. ಪರಿಶುದ್ಧ ಪರಿಪೂರ್ಣ ಪ್ರೀತಿ ಭೀತಿಯನ್ನು ದೂರಕ್ಕೆಸೆಯುತ್ತದೆ ಎಂಬುದು ಕ್ರಿಸ್ತವಾಣಿ. ಮನುಷ್ಯ ಕುಲವನ್ನೇ ಮೇಲಕ್ಕೆತ್ತಲು ಬೇಕಾಗಿರುವ ಸ್ಫೂರ್ತಿಯನ್ನು, ಕ್ರಿಯಾಶಕ್ತಿಯನ್ನು ಈ ಪ್ರೀತಿ ನೀಡಬಲ್ಲದು. ಅಂತಹ ಪರಿಶುದ್ಧ ಪ್ರೀತಿಯಿಂದ ದೇವರ ಸೇವಕ, ದೈವಾನುಭವದ ಸಾಕಾರ ಮೂರ್ತಿ, ಬೆಥನಿ ಸಂಸ್ಥೆಯ ಸಂಸ್ಥಾಪಕರಾದ ಫಾದರ್ RFC ಮಸ್ಕರೇನಸ್ ರವರು ಕರ್ನಾಟಕದ ಧಾರಾನಗರಿ, ಸುಂದರ ಸೊಬಗಿನ ತಾಣ, ಮಲೆನಾಡಿನ ಸೆರಗು, ಪ್ರಕೃತಿ ಸೌಂದರ್ಯದ ತವರೂರು, ವಿದ್ಯೆಯ ಕಪ್ಪು ಸೂಸುತ್ತಿರುವ ಈ ನಮ್ಮ ಧಾರವಾಡಕ್ಕೆ ಅವರು ಸ್ಥಾಪಿಸಿದ ಸಂಪರ್ಕ ಸಾಗರದ ಉಪ್ಪು ಇದ್ದಂತೆ. ದೇವರು ಮತ್ತು ಸಾಮಾನ್ಯ ಜನರ ನಡುವೆ ಪ್ರೀತಿ, ವಿಶ್ವಾಸ, ಭಕ್ತಿ ಎಂಬ ಸೇತುವೆ ನಿರ್ಮಿಸಿದ ಮಹಾನ್ ಸಂತ, ಮಾನವೀಯ ಅಂತಃಕರಣ, ಮಹಾನ್ ತಪಸ್ವಿ, ಪವಾಡ ಪುರುಷ, ಎಲ್ಲವೂ ಪರರಿಗೆ ಮಿಕ್ಕಿದ್ದು ನನಗೆ ಎಂಬ ಸೂತ್ರವನ್ನು ಅಳವಡಿಸಿಕೊಂಡು ಇವರು ಸ್ಥಾಪಿಸಿದ ಈ ಭವ್ಯ ದೇಗುಲದಲ್ಲಿ ಇಂದು ಶಾಲಾ ವಾರ್ಷಿಕೋತ್ಸವ ಹಾಗೂ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಸಡಗರ. ಈ ಸಂಭ್ರಮಕ್ಕೆ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರಿಗೂ ಹೃದಯಾಂತರಾಳದ ಸ್ವಾಗತ, ಸುಸ್ವಾಗತ. ಬೆಥನಿ ಸಂಸ್ಥೆಯಲ್ಲಿ ಪ್ರಜ್ವಲಿಸುವ ಹಣತೆ, ಸಂಸ್ಥೆಯ ನಿಕಟ ತತ್ವನಿಷ್ಠ ಅನ್ಯಾಯಿ, ಹಗಲಿನಲ್ಲಿ ಉರಿಯುವ ಸೂರ್ಯನಂತೆ, ഇരുಳಲ್ಲಿ ಬೆಳಗುವ ಚಂದ್ರನಂತೆ ಇತರರ ಜೀವನದ ಹಣತೆಯಲ್ಲಿ ಸತ್ಯ, ಪ್ರೀತಿ, ನ್ಯಾಯ, ನೀತಿ ಎಂಬ ತೈಲವನ್ನು ಸುರಿಸಿ ಇತರರ ಬಾಳು ಬೆಳಗಿಸುವ ಮಹಾ ವ್ಯಕ್ತಿ ನಮ್ಮ ಪಶ್ಚಿಮ ವಲಯದ ಪ್ರಾಂತ್ಯಾಧಿಕಾರಿಗಳು ಹಾಗೂ ಕಾರ್ಪೊರೇಟ್ ಮ್ಯಾನೇಜರ್ ಆಗಿರುವ ವಂದನೀಯ ಭಗಿನಿ ಸಿಸ್ಟರ್ ಸ್ಯಾಲಿ. ಸಿಸ್ಟರ್, ನೀವು ಈ ಸಂಭ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸುವುದು ನಮಗೆಲ್ಲರಿಗೂ ಹೆಮ್ಮೆ ತಂದಿದೆ. ಸಂಸ್ಕೃತಿಯೇ ಧರ್ಮದ ಬುನಿಯಾದಿ, ಸಾಹಿತ್ಯವೇ ಧರ್ಮದ ಜೀವಧ್ವನಿ, ಸತ್ಪರಂಪರೆಯೇ ಧರ್ಮದ ಜೀವನದಿ, ಭಗವಂತನ ಕರುಣೆಯೇ ನಿಜವಾದ ಶಕ್ತಿ ಎಂಬ ಧ್ಯೇಯವನ್ನು ತಮ್ಮದಾಗಿಸಿ ಶಿಕ್ಷಣ ರಂಗದಲ್ಲಿ ಅದ್ಭುತ ಸಾಧನೆ, ಶಿಸ್ತಿನ ಶಿಪಾಯಿ, ಶಿಕ್ಷಣದ ರೂವಾರಿ, ನೇರ ನುಡಿಗಾರ್ತಿ, ವ್ಯಾಕರಣ ಪಂಡಿತೆ ಎಂಬ ಪ್ರಶಂಸೆಗಳಿಗೆ ಇವರು ಹೆಸರಾಗಿದ್ದಾರೆ. ನಮ್ಮ ಶಾಲಾ ಸರ್ವತೋಮುಖ ಅಭಿವೃದ್ಧಿಗೆ ದಕ್ಷತೆ ಹಾಗೂ ಪ್ರಾಮಾಣಿಕತೆಯಿಂದ ದುಡಿಯುವ ಇವರಿಗೆ ನಮ್ಮ ಶಾಲಾ ಸಂಚಾಲಕಿ, ಶಿಕ್ಷಕ ವೃಂದ, ವಿದ್ಯಾರ್ಥಿ ಬಳಗ ಹಾಗೂ ವೈಯಕ್ತಿಕವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇವರನ್ನು
ನಮ್ಮ ಸಂಚಾಲಕಿಯವರಾದ ಸಿಸ್ಟರ್ ಸುವಾಸಿನಿ ಹಾಗೂ ಶಿಕ್ಷಕಿಯರಾದ ಶ್ರೀಮತಿ ಫಿಲಿಪಿನ್ ರವರು ಹೂ ಮತ್ತು ನೆನಪಿನ ಕಾಣಿಕೆ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಜೋರಾಗಿ ಚಪ್ಪಾಳೆ ಕೊಡಿ. ಶ್ರೀಮಾನ್ ಅಶೋಕ್ ಸಿಂದಗಿ ಸರ್ ಅವರು, ಇವರು ಒಬ್ಬ ದಕ್ಷ ಆಡಳಿತಗಾರ, ಉತ್ತಮ ಮಾರ್ಗದರ್ಶಕ, ಮಹಾನ್ ಸಂಘಟಕ, ಶಾಲೆಯ ಗುಣಾತ್ಮಕ ಅಭಿವೃದ್ಧಿಗಾರ, ಶ್ರೇಷ್ಠ ನಿಯಂತ್ರಣಗಾರ, ಉತ್ತಮ ತಪಾಸಣೆಗಾರ, ಶೈಕ್ಷಣಿಕ ಚಿಂತಕ, ಶಿಕ್ಷಕರ ಧ್ವನಿ. ಇವರಿಗೆ ಶಾಲಾ ಸಂಚಾಲಕಿ, ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು ಹಾಗೂ ವೈಯಕ್ತಿಕವಾಗಿ ಸಂಭ್ರಮದ ಸ್ವಾಗತವನ್ನು ನೀಡುತ್ತೇನೆ. ಸರ್, ನಿಮ್ಮ ಬುನಿಯಾದಿ ಶಿಕ್ಷಣ ನಮ್ಮ ಸಂಸ್ಥೆಯ ಭಗಿನಿ ಗಾಡ್ವಿನ್ ಇವರು ನಿಮ್ಮ ಶಿಕ್ಷಕಿ ಎಂಬುದನ್ನು ತಿಳಿದು ನಮಗೆಲ್ಲರಿಗೂ ಅತೀವ ಹೆಮ್ಮೆ ಎನಿಸುತ್ತದೆ. ಇವರಿಗೆ ನಮ್ಮ ಶಾಲಾ ಶಿಕ್ಷಕರಾದ ಸರ್ ಸುಕುಮಾರ್ ಹಾಗೂ ಸರ್ ಪದ್ದಾರವರು ಹೂಗುಚ್ಛ ಮತ್ತು ನೆನಪಿನ ಕಾಣಿಕೆ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ನೀತಿ ಎಂಬ ಬೆಟ್ಟದಲ್ಲಿ ಪ್ರೀತಿ ಎಂಬ ಉರಿಯುತ್ತಿರುವ ದೀಪ ತನಗಾಗಿ ಉಳಿಯದೆ ತನ್ನ ವಿನಂತಿ. ಒಂದು ಮಗುವಿನಲ್ಲಿರುವ ಸುಪ್ತ ಪ್ರತಿಭೆಗಳನ್ನು ಹೊರಗೆಡವಿ ಆ ಮಗುವನ್ನು ಸಂಪೂರ್ಣ ವ್ಯಕ್ತಿಯನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆ ಶಿಕ್ಷಣ. ಈ ಶ್ರೇಷ್ಠ ವೃತ್ತಿಯಲ್ಲಿ ಅಗಾಧ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ಶಾಲಾ ಶಿಕ್ಷಕಿಯರಾದ ಶ್ರೀಮತಿ ಮೀನಾ ಹಾಗೂ ಶ್ರೀಮತಿ ಸ್ನೇಹಲತರವರು ಹೂಗುಚ್ಛ ಹಾಗೂ ನೆನಪಿನ ಕಾಣಿಕೆ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಬೆಳೆಯುವ ಸ್ತ್ರೀ ಮೊಳಕೆಯಲ್ಲಿ ಎಂಬಂತೆ ಹಾಗೂ ಸರ್ ಹಿರೇಮಠ್ ಹೂಗುಚ್ಛ ಹಾಗೂ ನೆನಪಿನ ಕಾಣಿಕೆ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಒಂದು ದೀಪ ಉರಿದು ಪರರಿಗೆ ಬೆಳಕನ್ನು ನೀಡುತ್ತದೆ. ನಮ್ಮ ಪ್ರಾಂತ್ಯಾಧಿಕಾರಿಣಿಗಳ ಸಲಹೆಗಾರರಾದ ಸಿಸ್ಟರ್ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಅಜ್ಞಾನದ ಕತ್ತಲೆ ಕಳೆದು ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ. ಸರ್ ರಾಜೂರವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರೂ ವೇದಿಕೆಗೆ ಮೊದಲೊಮ್ಮೆ ಅವರಿಗೆ ಸ್ವಾಗತವನ್ನು ಕೋರೋಣ. ಸರ್ ಒಂದು ಸ್ವಲ್ಪ. ಆಗ ದೇವರು ಮೊದಲನೆಯ ದಿನದಂದು ಈಗ ಬೆಳಗಾಗಲಿ, ಎರಡನೆಯ ದಿನದಂದು ಆಕಾಶವಾಗಲಿ ಎಂದರು. ಮೂರನೆಯ ದಿನದಂದು ಒಣನೆಲ ಮತ್ತು ಸಸ್ಯಗಳು ಹುಟ್ಟಲಿ ಎಂದರು.
4ನೆಯ ದಿನದಂದು ನಕ್ಷತ್ರ, ನೀರು, ಜಲಚರಗಳು ಹುಟ್ಟಲಿ ಎಂದರು. ಹೀಗೆ 6 ದಿನಗಳಲ್ಲಿ ಭೂಮಿಯು, ಆಕಾಶವು, ಅವುಗಳಲ್ಲಿರುವ ಪ್ರತಿಯೊಂದು ನಿರ್ಮಿತವಾದವು. ಕೊನೆಗೆ ತನ್ನ ಸ್ವರೂಪದಲ್ಲಿ ಮಾನವನನ್ನು ಸೃಷ್ಟಿಸಿದನು. ಅವನು ಒಬ್ಬಂಟಿಗನಾಗಿರುವುದು ಸರಿಯಲ್ಲವೆಂದು ಅವನಿಗೆ ಸಂಗಾತಿಯಾಗಿ ಅವನ ದೇಹದ ಪಕ್ಕೆಲುಬಿನಿಂದ ಸ್ತ್ರೀಯನ್ನು ಸೃಷ್ಟಿಸಿದನು. ತಾನು ಸೃಷ್ಟಿಸಿದ ಸೃಷ್ಟಿಯನ್ನು ಕಂಡು ದೇವರು ಆನಂದಿಸಿದನು. ದೇವರ ಆನಂದದಲ್ಲಿ ಇಡೀ ಸೃಷ್ಟಿಯು ದೇವರನ್ನು ಕೊಂಡಾಡಿತು. ಮಾತೆಯ ಬಡಿಯಲ್ಲಿ ಸಿರಿ ಸಂಪತ್ತಿಗೆ ಎಲ್ಲ ಕೊರತೆ, ಮರಗಿಡಗಳು ಬಳ್ಳಿಯ ಹಸಿರಂಚು, ಮಳೆ ಬೆಳೆ ಬಿಸಿಲು ಸಿಡಿಲು ಗುಡುಗು ಮಿಂಚು, ಬೆಳಗಿನ ಸೊಗದಿನ ಜೀವರಾಶಿ, ಆಯಾಗಿರಾದ ಪಶು ಪಕ್ಷಿ, ಬೆಳಗಿನ ಸೊಗದಿನ ಜೀವರಾಶಿ, ಆಯಾಗಿರಾದ ಪಶು ಪಕ್ಷಿ, ಹಕ್ಕಿಗಳು
ಮೇಲೆ ಅಧಿಕಾರವನ್ನು ವಹಿಸಿಕೊಟ್ಟರು. ಅದರ ಜೊತೆಗೆ ಒಂದು ಆಜ್ಞೆಯನ್ನು ಕೊಟ್ಟರು. ಈ ಎಲ್ಲ ಸೃಷ್ಟಿಯ ಮಾಲೀಕರು ನೀವಾಗಿದ್ದೀರಿ. ಆದರೆ ಪಾಪಕ್ಕೆ ಕೊಂಡೊಯ್ಯುವ ಸೈತಾನನ ಈ ಮರದ ಹಣ್ಣನ್ನು ಮಾತ್ರ ತಿನ್ನಬೇಡಿ. ಆದರೆ ಸೈತಾನನು ಸಭೆ ಸೇರಿ ಹೊಂಚು ಹಾಕಿ ಸುಲಭವಾಗಿ ಮರುಳಾಡುವ ಸ್ತ್ರೀಯನ್ನು ಪಾಪಕ್ಕೆ ಸಿಲುಕಿಸಿದನು. ಸ್ತ್ರೀಯೇ ಬಾಯಿಲಿ ನಿನಗೊಂದು ರಹಸ್ಯ ತಿಳಿಸುವೆನು. ಏನಮ್ಮ, ಈ ಮರದ ಹಣ್ಣನ್ನು ನೀವು ತಿನ್ನಕೂಡದೆಂದು ದೇವರು ಹೇಳಿರುವುದು ನಿಜವೇ? ಹೌದು, ಎಲ್ಲಾ ಮರದ ಹಣ್ಣನ್ನು ತಿನ್ನಬಹುದು, ಆದರೆ ಈ ಮರದ ಹಣ್ಣನ್ನು ನಾವು ತಿನ್ನಕೂಡದೆಂದು ದೇವರ ಅಪ್ಪಣೆಯಾಗಿದೆ. ಎಲ್ಲ ಸುಳ್ಳು. ಈ ಹಣ್ಣನ್ನು ನೀವು ತಿಂದರೆ ದೇವರಿಗೆ ಸಮಾನರಾಗುವಿರಿ. ಇದು ತಿನ್ನು, ನೀವು ದೇವರಂತಾಗುವಿರಿ. ಹೀಗೆ ಹೇಳಿ ಸ್ತ್ರೀಯನ್ನು ಮರಳು ಮಾಡಿತು. ಸ್ತ್ರೀಯು ತಾನು ಹಣ್ಣನ್ನು ತಿಂದು ತನ್ನ ಗಂಡನಿಗೂ ಹಣ್ಣನ್ನು ತಿನ್ನಿಸಿದಳು. ತಕ್ಷಣ ಅವರಿಗೆ ತಾವು ಪಾಪ ಮಾಡಿದ ಅರಿವಾಯಿತು. ತಿನ್ನಬಾರದೆಂದು ವಿಧಿಸಿದ ಹಣ್ಣನ್ನು ತಿಂದು ನೀವು ನನ್ನಿಂದ ದೂರವಾದರೆ ಇನ್ನು ಮುಂದೆ ಕಷ್ಟಪಟ್ಟು ದುಡಿಯಿರಿ. ಮಣ್ಣಿನಿಂದ ಬಂದ ಮಾನವ ನೀನು ಪುನಃ ಮಣ್ಣಿಗೆ ಸೇರುವೆ ಎಂದು ಶಾಪ ಕೊಟ್ಟರು. ಹೀಗೆ ಋತುಗಳು ಕಾಲಗಳು ಉರುಳಿದವು. ಮನುಷ್ಯನ ಪಾಪದಿಂದ ಭೂಮಿಗೆ ಪಾಪವೂ ಬಂತು. ಆದರೂ ದೇವರು ಮನುಷ್ಯನನ್ನು ಅತಿಯಾಗಿ ಪ್ರೀತಿಸಿದರು. ಲೋಕದ ಉದ್ಧಾರಕ್ಕಾಗಿ ದೇವರ ಆಜ್ಞೆಗಳನ್ನು ಪಾಲಿಸುವುದಕ್ಕಾಗಿ ಯುಗ ಯುಗದಲ್ಲೂ ಪ್ರವಾದಿಗಳನ್ನು ಸೃಷ್ಟಿಸಿದರು. ಯದಾ ಯದಾ ಹಿ ಧರ್ಮಸ್ಯ
ವೇಳೆಗೆ ಜನರು ಯೇಸುವಿನ ವಿರುದ್ಧ ದಂಗೆ ಎದ್ದರು. ಅವನನ್ನು ಶಿಲುಬೆಗೇರಿಸಿದರು. ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಿದ ರಕ್ತ ಯೇಸುವೇ ಮಾನವರಿಗೆ ರಕ್ಷಣೆ ಕರ್ತ. ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಿದ ರಕ್ತ ಯೇಸುವೇ ಮಾನವರಿಗೆ ರಕ್ಷಣೆ ಕರ್ತ. ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದರು. 1939 ನವೆಂಬರ್ 21ರಂದು ಧಾರವಾಡದಲ್ಲಿ ಪ್ರೆಸೆಂಟೇಷನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಸಾವಿರಾರು ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಜನೆ ಮಾಡುತ್ತಿರುವರು. ಪ್ರತಿಯೊಂದು ಧರ್ಮದ ಉಪದೇಶಗಳನ್ನು ಎತ್ತಿ ಹಿಡಿದು ಗೌರವಿಸುವ ಮೂಲಕ ಫಾದರ್ ರೇಮಂಡ್ ಮಸ್ಕರೇನಸ್ ರವರು ತೋರಿಸಿದ ಮಾರ್ಗದಲ್ಲಿ ಈ ಸಂಸ್ಥೆಯ ಎಲ್ಲ ಕನ್ಯಾಸ್ತ್ರೀಯರು ಶ್ರಮಿಸುತ್ತಿದ್ದಾರೆ. ತಂತ್ರಜ್ಞಾನದ ಈ ಯುಗದಲ್ಲಿ ಯುವ ಪೀಳಿಗೆಯು ಮೊಬೈಲ್ ಆ್ಯಪ್ಗಳಿಗೆ ಸಂಪೂರ್ಣವಾಗಿ ತಮ್ಮನ್ನು ಮರೆತು ತಮ್ಮ ಜೀವನದ ಗುರಿ ಉದ್ದೇಶಗಳನ್ನು ಮರೆಯುವಂತೆ ಸೈತಾನನು ಶ್ರಮಿಸುತ್ತಲೇ ಇರುವನು. Allahu Akbar, Allahu Akbar, Allahu Akbar, Allahu Akbar.
ನಿಲ್ಲಿ ಮಕ್ಕಳೇ, ದೇವರಿಂದ ದೂರವಾಗಬೇಡಿ. ಈ ಎಲ್ಲ ಆ್ಯಪ್ಗಳಿಂದ ಒಳ್ಳೆಯದನ್ನು ಕಲಿಯಿರಿ. ನಿಮ್ಮ ಜೀವನದ ಗುರಿ ಮರೆಯಬೇಡಿ. ಬನ್ನಿ, ಬೆಥನಿ ಸಂಸ್ಥೆಯ ಈ ಧ್ಯೇಯಗಳು ನಿಮ್ಮ ಜೀವನದ ಆ್ಯಪ್ಗಳಾಗಲಿ. ದಿನ ಮಕ್ಕಳ ದಿನ, ನಿಮ್ಮ ಪೋಷಕರ ದಿನ, ನಿಮ್ಮ ಮಕ್ಕಳನ್ನು ನೋಡುವಂತಹ ಈ ಒಂದು ದಿನ. ಪ್ರಿಯರೇ, ಎಲ್ಲರೂ ನನ್ನೊಟ್ಟಿಗಿದ್ದೀರಾ? ಹಲೋ, ನೀವು ಹಾಯ್ ಹೇಳಬೇಕು. ಹಾಯ್, ಹಲೋ, ಹಾಯ್ ಹೇಳಿ. ಹಲೋ, ವಂಡರ್ಫುಲ್. ಉತ್ತಮವಾದ ಒಂದು ರೂಪಕವನ್ನು ನಮ್ಮ ಮಕ್ಕಳು ಸುಮಾರು 20 ನಿಮಿಷಗಳ ಕಾಲ ನಮ್ಮ ಕಣ್ಣು ಮುಂದೆ ಇತ್ತು. ಇದೇ ನಮ್ಮ ಮಾನವ ಧರ್ಮದ ಒಂದು ಸಾರಾಂಶ. ನಾವೆಲ್ಲರೂ ಈ ಒಂದು ರೂಪಕದ ಮುಖಾಂತರ ತಿಳಿಯುವುದೇನೆಂದರೆ, ನಮ್ಮ ಜೀವನ ಹೀಗೆ ನಡೆಯಬೇಕು ಅಂತ. ಆದರೆ ನಮ್ಮ ಈ 21ನೇ ಶತಮಾನದಲ್ಲಿ ನಮ್ಮ ಮಾನವ ಜೀವನವು ಮಾನವೀಯತೆಯನ್ನು ಕಳೆಯುತ್ತಾ ಇದೆ ಅಂತ ಕೂಡ ಅವರು ತೋರಿಸಿಕೊಟ್ರು.
ಯಾಕೆ ಮಾನವೀಯತೆಯನ್ನು ಕಳೆದುಕೊಳ್ತಾ ಇದೆ ಅಂತ ವಿವಿಧ ಜಾಲತಾಣಗಳ ಮುಖಾಂತರ, ವಿವಿಧ ಆ ಒಂದು ಸಾಮಾಜಿಕ ಜಾಲತಾಣಗಳು ಹೇಗೆ ಮಕ್ಕಳ, ನಮ್ಮ ಪೋಷಕರ ಹಾಗೂ ವಿವಿಧ ಜನರ ಮನಸ್ಸಿನಲ್ಲಿ ತಾಂಡವವಾಗಿದೆ ಅಂತ ಮಕ್ಕಳು ನಮಗೆ ಚೆನ್ನಾಗಿ ತೋರಿಸಿಕೊಟ್ಟರು. ಅವರಿಗೆ ತರಬೇತಿ ಮಾಡಿದವರಿಗೆ ನಾವು ನಿಜವಾಗಿ ಒಂದು ಸೆಲ್ಯೂಟ್ ಅನ್ನು ಕೊಡಬೇಕು. ಪ್ರಿಯರೇ, ನಾವೆಲ್ಲರೂ ಈ ಒಂದು ಕ್ರಿಸ್ಮಸ್ಗೆ ಸಮೀಪ ಇರುವ ಈ ಒಂದು ಸ್ಥಳದಲ್ಲಿದ್ದೇವೆ. ಒಬ್ಬ ಮಹಾನ್ ವ್ಯಕ್ತಿ ಹೀಗೆ ಹೇಳ್ತಾರೆ, ಎಲ್ಲರೂ ಕ್ರಿಸ್ಮಸ್ ಅನ್ನು ಆಚರಿಸಬಹುದಂತೆ, ಎಲ್ಲರೂ ಆಚರಿಸಬಹುದು, ಆದರೆ ಕ್ರಿಸ್ತರ ಜನನವನ್ನು ಎಲ್ಲರೂ ಆಚರಿಸಲಿಕ್ಕೆ ಆಗುವುದಿಲ್ಲ. ಕ್ರಿಸ್ಮಸ್ ಅನ್ನು ಎಲ್ಲರೂ ಆಚರಿಸಬಹುದು, ಕ್ರಿಸ್ತರ ಜನನವನ್ನು ಕೇವಲ ಕ್ರೈಸ್ತರು ಮಾತ್ರ ಆಚರಿಸುವುದು. ಯಾಕೆ? ಕ್ರಿಸ್ಮಸ್ ಅನ್ನುವಾಗ ನಮ್ಮ ಮನಸ್ಸಿಗೆ ಬರುವುದು ಸಂತೋಷ, ಪ್ರೀತಿ, ಆ ಕೊಡುಗೆಗಳ ವಿನಿಮಯ, ಎಕ್ಸ್ಚೇಂಜ್ ಆಫ್ ಗಿಫ್ಟ್ಸ್ ಅಂತ ಹೇಳ್ತೇವೆ, ತಿಂಡಿ ತಿನಿಸುಗಳು. ಅದರಿಂದ ಇದನ್ನು ಎಲ್ಲರೂ ಆಚರಿಸಬಹುದು. ಕೆಲವೊಮ್ಮೆ ಅಂಗಡಿಗಳಲ್ಲಿ ಹೋಗಿ ಆ ಸ್ಯಾಂಟಾ ಕ್ಲಾಸ್ ಟೋಪಿಯನ್ನು ನಾವು 10 ರೂಪಾಯಿಗೆ 15 ರೂಪಾಯಿಗೆ ಖರೀದಿಸಿ ಆ ಒಂದು ಪಡುವ ಆನಂದ. ಆದ್ದರಿಂದ ಕ್ರಿಸ್ಮಸ್ ಅನ್ನು ಎಲ್ಲರೂ ಆಚರಿಸಬಹುದು, ಆದರೆ ಕ್ರಿಸ್ತರ ಜನನವನ್ನು ಎಲ್ಲರೂ ಆಚರಿಸಲಿಕ್ಕೆ ಆಗುವುದಿಲ್ಲ. ನಾನು ಇಲ್ಲಿ ಕೆಲ ಕಾಲ ಒಂದು 8 ನಿಮಿಷಗಳ ಕಾಲ ನಿಮ್ಮಲ್ಲಿ ನನ್ನ ಈ ಹಿತನುಡಿಗಳನ್ನು ಕ್ರಿಸ್ಮಸ್ ಮೇಲೆ ಆಧಾರಿತ ಮಾಡುತ್ತೇನೆ. ಪ್ರಿಯರೇ, ನನ್ನ ಈ ಪುಟ್ಟ ಭಾಷಣವನ್ನು ಒಂದು ಸಣ್ಣ ಕಥೆಯ ಮುಖಾಂತರ ನಿಮಗೆ ಹೇಳಲು ನಿಮ್ಮ ಮುಂದೆ ಇಡುತ್ತೇನೆ. ಆ ಕಾಲದಲ್ಲಿ ಒಬ್ಬ ಚಮ್ಮಾರನಿದ್ದ. ಚಮ್ಮಾರ ಅಂದ್ರೆ ಯಾರು? ಚಮ್ಮಾರ ಅಂದ್ರೆ ಯಾರು? ಹಲೋ, ಕನ್ನಡ ಗೊತ್ತಿಲ್ವಾ? ಚಮ್ಮಾರ ಅಂದ್ರೆ ಯಾರು? ಚಪ್ಪಲಿಯನ್ನು ಮಾಡುವವರು. ಓಕೆ, ಬಲು ಪ್ರಾಮಾಣಿಕವಾದ ಒಬ್ಬ ಚಮ್ಮಾರ ಪ್ರತಿದಿನ ಬೆಳಿಗ್ಗೆ 4 ಗಂಟೆಗೆ ಎದ್ದು 5 ಗಂಟೆಗೆ ತಮ್ಮ ಅಂಗಡಿಗೆ ಹೋಗಿ ಚಪ್ಪಲಿಯನ್ನು ಮಾಡುತ್ತಾ ಸಂಜೆ ರಾತ್ರಿ 8 ಗಂಟೆ ತನಕ ಆ ಚಪ್ಪಲಿಯನ್ನು ಮಾಡ್ತಾ ಇದ್ದ. ಆದ್ರೆ ಅವರ ಧರ್ಮ ಹಿಂದೂ ಆಗಿದ್ದರು. ಪ್ರತಿಯೊಬ್ಬರಿಗೆ ಅವರು ತಮ್ಮ ಆ ಪುಟ್ಟ ಅಂಗಡಿಯಲ್ಲಿ ಅವರು ಆ ಚಪ್ಪಲಿಯನ್ನು ರಿಪೇರಿ ಮಾಡೋದಾಗಲಿ, ಹೊಸ ಚಪ್ಪಲಿಯನ್ನು ಮಾಡುವುದಾಗಲಿ ಅವರು ಮಾಡುತ್ತಿದ್ದರು. ಹೀಗೆ ದಿನಗಳು ಸಾಗ್ತಾ ಇರುವಾಗ ಸುಮಾರು 62 ವರ್ಷ ಅವರಿಗೆ ಪ್ರತಿದಿನ ಕ್ರಿಸ್ಮಸ್ ಬರುವಾಗ ಈ ಒಬ್ಬ ವ್ಯಕ್ತಿಗೆ ಏನೋ ಆನಂದ, ಏನೋ ಚಂದ. ನನಗೂ ಒಮ್ಮೆ ಈ ಕ್ರಿಸ್ಮಸ್ನ ಸಂತೋಷ ನಾನು ಅನುಭವಿಸಬೇಕು ಅಂತ ಹೇಳುವಾಗ 65 ವರ್ಷ ಆಗುವಾಗ ಒಂದಿನ ರಾತ್ರಿ ಅವರಿಗೆ ಕನಸು ಬೀಳುತ್ತೆ. ಏನು ಅದು ಕನಸು? ಕನಸು ಹೀಗೆ ಇತ್ತು: ನಿನ್ನ ಅಂಗಡಿಗೆ ಬಾಲ ಯೇಸು ಈ ಬಾರಿ ಕ್ರಿಸ್ಮಸ್ ಬರುವಾಗ ಬರುತ್ತಾರೆ. ನಿಮ್ಮ ಅಂಗಡಿಗೆ ಅಥವಾ ನಿಮ್ಮ ಆ ಒಂದು ಪುಟ್ಟ ಅಂಗಡಿಗೆ ಬಾಲ ಯೇಸು ವಿಸಿಟ್ ಕೊಡ್ತಾರೆ, ಭೇಟಿ ಕೊಡ್ತಾರೆ ಅನ್ನೋದು ಕನಸು. ಆದ್ದರಿಂದ ಈ ವ್ಯಕ್ತಿ ಮರುದಿನ ಮತ್ತೆ 4 ಗಂಟೆಗೆ ಬಂದು ಆ ಚಪ್ಪಲಿಯನ್ನು ಮಾಡ್ತಾ ಇರುವಾಗ, ಅವರಿಗೆ ಫ್ರೀ ಟೈಮ್ ಇರುವಾಗ, ಈ ಬಾಲ ಯೇಸುವಿಗೆ ನಾನು ಒಂದು ಚಪ್ಪಲಿಯನ್ನು ಉಡುಗೊರೆ ಕೊಡಬೇಕು, ಲೆದರ್ ಇದು ಚಪ್ಪಲಿಯನ್ನು ಪುಟ್ಟ ಬಾಲೆಗೆ ನಾನು ಉಡುಗೊರೆ ಕೊಡಬೇಕು ಅಂತ ಸತತವಾಗಿ ಪ್ರಯತ್ನ ಮಾಡಿ 2 ವಾರ ತೆಗೆದುಕೊಂಡ ಚಪ್ಪಲಿಯನ್ನು ಮಾಡ್ತಾರೆ. ಕ್ರಿಸ್ಮಸ್ ಹತ್ತಿರ ಬಂತು. ನವೆಂಬರ್ ಬಂತು, ಡಿಸೆಂಬರ್ ಬಂತು, ಡಿಸೆಂಬರ್ 20 ಬಂತು. ನಾಳೆ ಡಿಸೆಂಬರ್ 21 ಅಲ್ವಾ? ಕಾಯ್ತಾ ಇದ್ದಾರೆ. ಚಪ್ಪಲಿ ಚೆನ್ನಾಗಿ ಒಂದು ಕಡೆ ಚೆನ್ನಾಗಿ ಅಲಂಕೃತ ಮಾಡಿ ಇಟ್ಟಿದ್ದಾರೆ. ಬಾಲ ಯೇಸು ನನ್ನ ಅಂಗಡಿಗೆ ಬರುತ್ತಾ ಇದ್ದಾರಲ್ಲ ಅಂತ ಬಲು ತೃಪ್ತಿ ಅವರಿಗೆ. 24, 25 ಬಾಲ ಯೇಸು ಬಂದರು. ಆದರೆ 25ನೇ ಸಂಜೆ ಅದೇ ಅಂಗಡಿಗೆ ಒಬ್ಬ ಹಿಂದೂ ಮಹಿಳೆ ಆ ಒಂದು ಪುಟ್ಟ ಬಾಲಕನನ್ನು ತನ್ನ ಮೈಗೆ ಅಪ್ಪಿಕೊಂಡು ಬರ್ತಾಳೆ.
ಬಲು ಬಡ ಮಹಿಳೆ ಅವಳು. ಆ ಮಹಿಳೆಯ ಕೈಯಲ್ಲಿದ್ದ ಆ ಪುಟ್ಟ ಬಾಲಕ ಕಾಲಿಗೆ ಚಪ್ಪಲಿ ಇರಲಿಲ್ಲ. ನೋಡುವಾಗ ಬಲು ಲೀನವಾಗಿ ಕಂಡಿತ್ತು. ಈ ಮಹಿಳೆ ಬಂದು ಆ ವ್ಯಕ್ತಿಯೊಡನೆ ಕೇಳ್ತಾಳೆ, ನನಗೆ ಚಪ್ಪಲಿ ಇಲ್ಲ, ನನಗೆ ಒಂದು ಚಪ್ಪಲಿ ಕೊಡಿ. ಆದರೆ ಈ ವ್ಯಕ್ತಿಯ ಆ ಒಂದು ದೃಷ್ಟಿಕೋನ ಆ ಮಗುವಿನ ಕಾಲಿಗೆ ಹೋಗುತ್ತೆ. ಆ ಮಗುವಿನ ಕಾಲು ವಿಶೇಷವಾಗಿ ರಕ್ತಭರಿತವಾಗಿತ್ತು. ಇದನ್ನು ನೋಡಲಾಗದೆ ತಕ್ಷಣ ಈ ವ್ಯಕ್ತಿ ಆ ಬಾಲ ಯೇಸುವಿಗೆ ಮಾಡಿದಂತಹ ಆ ಚಪ್ಪಲಿಯನ್ನು ತೆಗೆದುಕೊಂಡು ಆ ಮಗುವಿಗೆ, ಹಿಂದೂ ಮಹಿಳೆಯ ಆ ಮಗುವಿಗೆ ಧಾರೆ ಎರೀತಾನೆ. ಪ್ರಿಯರೇ, ಕಥೆ ಇಲ್ಲಿ ಮುಗಿದಿಲ್ಲ. ಆ ರಾತ್ರಿ ಬೇಸರದಿಂದ ಆ ವ್ಯಕ್ತಿ ಮಲಗಲಿಕ್ಕೆ ಹೋಗ್ತಾನೆ. ಅದೇ ರಾತ್ರಿ ಮತ್ತೆ ಇನ್ನೊಂದು ಕನಸು. ಆ ಕನಸು ಏನೆಂದರೆ, ಸ್ವರ್ಗದಲ್ಲಿ ಆ ಸ್ವರ್ಗದ ಒಂದು ರಾಜವಂಶದ ಒಂದು ಕನಸು. ಅಲ್ಲಿ ಅವರು ಇರುತ್ತಿರುವಾಗ ನೋಡ್ತಾರೆ, ಇದೇ ಮಹಿಳೆ ಮಾತೆ ಮೇರಿಯ ಮುಖಾಂತರ, ಇದೇ ಪುಟ್ಟ ಬಾಲಕ ಯೇಸು ಕ್ರಿಸ್ತರ ಮುಖಾಂತರ ಅವರು ಕೊಟ್ಟ ಆ ಚಪ್ಪಲಿಯನ್ನು ಹಾಕಿ ಬಲು ಸಂತೋಷದಿಂದ ಬಂದ ಕನಸು. ಮರುದಿನ ಬೆಳಿಗ್ಗೆ ಎದ್ದು ಆ ಒಂದು ವ್ಯಕ್ತಿ ಚಮ್ಮಾರ ತುಂಬಾ ಖುಷಿ ಪಡ್ತಾನೆ. ತನ್ನ ಮನೆಯಲ್ಲಿದ್ದವರಿಗೆ, ತಮ್ಮ ಕುಟುಂಬದ ಆಸುಪಾಸಿನಲ್ಲಿ ನೆರೆಯವರಲ್ಲಿ ಎಲ್ಲರಿಗೆ ಹೇಳ್ತಾನೆ, ಕ್ರಿಸ್ಮಸ್ ಅಂದರೆ ಇದು. ನಮ್ಮಲ್ಲಿ ಇದ್ದದ್ದನ್ನು ನಾವು ಇತರರಿಗೆ ಯಾವಾಗ ಕೊಡುತ್ತೇವೆಯೋ ಅದು ಕ್ರಿಸ್ಮಸ್. ಹಲವಾರು ಬಾರಿ ನನ್ನ ಪ್ರಿಯ ಸಹೋದರ ಪ್ರಿಯರೇ, ನಮ್ಮ ಈ 21ನೇ ಶತಮಾನದಲ್ಲಿ ನಾವು ನಮ್ಮದೇ ಆದ ಭೂಲೋಕದಲ್ಲಿ ನಮ್ಮನ್ನು ಮರೆತು ಬಿಟ್ಟಿದ್ದೇವೆ. ನಾನು, ನನ್ನದು ಅಂತ ಹೇಳಿ ನಾವು ನಮ್ಮನ್ನೇ ಮರೆತು ಬಿಡ್ತೇವೆ. ಯಾವುದು ನನ್ನಲ್ಲಿ ಇದೆ, ದೇವರು ನನಗೆ ಏನು ಕೊಟ್ಟಿದ್ದಾರೆ, ದೇವರು ಯಾವ ಪ್ರತಿಭೆಗಳನ್ನು ನನಗೆ ಕೊಟ್ಟಿದ್ದಾರೆ, ಅದನ್ನು ನಾವು ಮುಚ್ಚಿ ನಮ್ಮಲ್ಲೇ ಇಟ್ಟಿದ್ದೇವೆ. ಅದು ಮಾತ್ರ ಸರಿಯಲ್ಲ. ನೀವು ನೋಡಿ, ನಿಂತ ನೀರು ನಿಂತಲ್ಲೇ ಇದ್ರೆ ಏನಾಗುತ್ತೆ? ನಿಂತ ನೀರು ನಿಂತಲ್ಲೇ ಇದೆ ಏನಾಗುತ್ತೆ? ಕೊಳೆಯುತ್ತದೆ. ಅದರಲ್ಲಿ ಏನಾಗುತ್ತೆ? ಆಮೇಲೆ ಅದರಲ್ಲಿ ಸೊಳ್ಳೆಗಳ ಮೊಟ್ಟೆಗಳು ಹುಟ್ಟುತ್ತೆ, ಅದು ಕೊಳೆತು ಹೋಗುತ್ತೆ. ಅದೇ ರೀತಿ ನಮಗೆ ಆಗುತ್ತೆ ಪ್ರಿಯರೇ. ಯಾವಾಗ ದೇವರು ಕೊಟ್ಟ ಆ ಪ್ರತಿಭೆಗಳು ನಮ್ಮಲ್ಲೇ ನಾವು ಇಟ್ಟರೆ, ಪರರಿಗೆ ಕೊಡಲಿಲ್ಲದಿದ್ರೆ ನಾವು ಕೂಡ ಕೊಳೆತ ನೀರಿನಂತೆ ಆಗುತ್ತೇವೆ. ಹಲವಾರು ಮಾನಸಿಕ ರೋಗಗಳು ನಮಗೆ ಬರಬಹುದು. ಹಲವಾರು ನಮ್ಮಲ್ಲೇ ನಮಗೆ ಒಂದು ರೀತಿಯ ಕಷ್ಟಗಳು ಬರಬಹುದು. ಆದ್ದರಿಂದ ಈ ಕ್ರಿಸ್ಮಸ್ಸಿನ ಈ ಒಂದು ಸಂದೇಶ ಏನೆಂದರೆ, ನಮ್ಮಲ್ಲಿ ದೇವರು ನಮಗೆ ಏನು ಕೊಟ್ಟಿದ್ದಾರೆ, ದೇವರು ನಮಗೆ ಯಾವ ವಿಶೇಷ ಆ ಪ್ರತಿಭೆಗಳನ್ನು ಕೊಟ್ಟಿದ್ದಾರೆ, ಅದು ನಮಗೆ ಮಾತ್ರ ಇಡದೆ ನಾವು ಪರರಿಗೆ ಕೊಡಬೇಕು. ಇವತ್ತು ನಮ್ಮ ಸೆಲ್ಫಿ ಪ್ರಪಂಚ, ಎಲ್ಲದಕ್ಕೂ ನಾವು
ನಿಮ್ಮ ಒಂದು ಇದನ್ನು ನಮ್ಮ ಟೈಮನ್ನು ತೆಗೆದುಕೊಳ್ಳೋದಿಲ್ಲ. ಮೊದಲನೇದಾಗಿ ಶಿಕ್ಷಣ ಅಂತಕ್ಕಂಥದ್ದು ಒಂದು ಬೆಳಕು, ಶಿಕ್ಷಣ ಅಂತಕ್ಕಂಥದ್ದು ಒಂದು ಶಕ್ತಿ, ಶಿಕ್ಷಣ ಅಂತಕ್ಕಂಥದ್ದು ಒಂದು ದಾರಿ, ವೈಯಕ್ತಿಕ ಹಾಗೂ ದೇಶದ ಅಭಿವೃದ್ಧಿಗೆ ಅತಿ ಅವಶ್ಯಕವಾಗಿ ಬೇಕಾಗಿದೆ. ಆದ್ದರಿಂದ ಆ ನಿಟ್ಟಿನಲ್ಲಿ ಎಲ್ಲ ಪೋಷಕ ಮಿತ್ರರು ಮಕ್ಕಳನ್ನು ಆಸ್ತಿ ಮಾಡಿ, ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ ಅಂತ ಹೇಳ್ಬಿಟ್ಟು ಮೊದಲನೇ ಮಾತನ್ನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ಬಹಳ ಕಡೆ ನೋಡ್ತಾ ಇದ್ದೀವಿ ನಾವು, ನಮ್ಮ ಹಳ್ಳಿ ಕಡೆ ಅಂತೂ ಬಹಳಷ್ಟು ಈ ಥರದ ಒಂದು ಪ್ರಕರಣಗಳು ಆಗ್ತಾ ಇದ್ದಾವೆ. ಅದರಿಂದ ಇಂದಿನ ಒಂದು ಪ್ರಸ್ತುತ ವರ್ತಮಾನದಲ್ಲಿ ಶಿಕ್ಷಣಕ್ಕೆ ಬಹಳಷ್ಟು ತುಂಬ ಬೆಲೆ ಇದೆ ಮತ್ತು ಶಿಕ್ಷಣದಿಂದ ದೇಶದ ಆರ್ಥಿಕ ಮತ್ತು ಬೌದ್ಧಿಕ ಪ್ರಗತಿ ಆಗುತ್ತೆ ಅನ್ನೋದು ಅದು ಶತಸಿದ್ಧವಾಗಿದೆ. ಇನ್ನು ಎರಡನೇದಾಗಿ ನಮ್ಮ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ವಾದಲ್ ಅವರು ಅತ್ಯಂತ ಉತ್ತಮವಾಗಿ ಸಾರಸ್ವತರ ರೀತಿಯಲ್ಲಿ ಕ್ರಿಸ್ಮಸ್ ಹಬ್ಬದ ಒಂದು ಪವಿತ್ರತೆಯನ್ನ ಮತ್ತು ಹಬ್ಬದವನ್ನು ಯಾಕೆ ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅಂದರೆ ಕ್ರಿಸ್ಮಸ್ ಅಂದರೆ ಕೇವಲ ಆಡಂಬರ ಅಲ್ಲ, ಕೇವಲ ಬೌದ್ಧಿಕ ಆಡಂಬರ ಅಲ್ಲ, ಕೇವಲ ಶೋ ಅಪ್ ಅಲ್ಲ. ಕ್ರಿಸ್ಮಸ್ ಅಂದರೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗೆ ಮಾನವೀಯತೆಯ ಅಡಿಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಒಂದು ವಸ್ತುವನ್ನು ಬೇರೆಯಾಗಿ ಕೊಡುಗೆಯಾಗಿ ಕೊಡ್ತಕ್ಕಂಥದ್ದು ಕ್ರಿಸ್ಮಸ್ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ನಿಜವಾಗ್ಲೂ ಅದು ಅರ್ಥಪೂರ್ಣ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಈಗಾಗಲೇ ನಾನು ಬೆಳಗಿನ ಒಂದು ಸಾಯಂಕಾಲದ ಒಂದು ಅವಧಿಯಲ್ಲಿ ನೋಡಿದೆ, ನಾನು ಮಕ್ಕಳು ಸಾಕಷ್ಟು ಡ್ಯಾನ್ಸನ್ನು ಮಾಡಿದ್ರು. ಡ್ಯಾನ್ಸನ್ನು ಮಾಡಿದಾಗ ಯಾವುದೇ ಪೋಷಕ ಮಿತ್ರರು ಚಪ್ಪಾಳೆ ಮೂಲಕ ಅವರಿಗೆ ಪ್ರೋತ್ಸಾಹಿಸ್ತಾ ಇಲ್ಲ. ದಯವಿಟ್ಟು ಚಪ್ಪಾಳೆ ಹೊಡೆದ್ರಿಂದ 3 ಲಾಭ ಆಗ್ತವೆ. ಮೊದಲನೇ ಲಾಭ, ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಸೊಳ್ಳೆಗಳು ಸಾಯ್ತವೆ. ಎರಡನೇದು, ನಿಮ್ಮ ಒಂದು ಆರೋಗ್ಯದ ಮಟ್ಟ ಅಂದರೆ BP, ಶುಗರ್ ಲೆವೆಲ್ ಚಪ್ಪಾಳೆ ಹೊಡೆದ್ರಿಂದ ಅಕ್ಯುಪಂಕ್ಚರ್ ಆಗಿ ಒಂದು ಲೆವೆಲ್ ಬರ್ತಾ ಇದೆ. ಮೂರನೇದಾಗಿ, ಚಪ್ಪಾಳೆಯನ್ನು ಹೊಡೆಯೋದ್ರಿಂದ ನಿಮ್ಮ ಮಕ್ಕಳು ಈ ವೇದಿಕೆ ಮೇಲೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಾಳಿನ ಪ್ರಧಾನಿಗಳು, ನಾಳಿನ ವಿಜ್ಞಾನಿಗಳು, ನಾಳಿನ ಅತ್ಯಂತ ಶೈಕ್ಷಣಿಕ ತಜ್ಞರು ಈ ಶಾಲೆಯಲ್ಲಿದ್ದಾರೆ. ಅಂತ ಮಕ್ಕಳಿಗೆ ತಾವೆಲ್ಲ ಪ್ರೋತ್ಸಾಹ ಮಾಡಬೇಕು. ಅದರಿಂದ ನನಗೆ ಬಹಳ ಖುಷಿಯಾಗುತ್ತೆ ಈ ಶಾಲೆಗೆ ಬರೋದು. ಯಾಕೆಂದ್ರೆ ಇದು ನಮ್ಮ ಶಾಲೆ. ಬೇಟರಿ ಸಂಸ್ಥೆಯವರು 1939ರಲ್ಲಿ ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ರು, ಪ್ರೆಸೆಂಟೇಷನ್ ಶಾಲೆಯನ್ನ. ಈಗ ಸಿಸ್ಟರ್ ಅವರು ಹೇಳಿದ್ರು ಮಾತಾಡಬೇಕಾದಾಗ, ನಾನು ಓದಿರ್ತಕ್ಕಂಥ ಶಾಲೆ ಸೇಂಟ್ ಜೇವಿಯರ್ ಸ್ಕೂಲ್ ಗುಳೆದುಗೊಂಡ, ಅದು 2ನೇ ಶಾಲೆ, ಈ ಸಂಸ್ಥೆಯ 2ನೇ ಶಾಲೆ. ನಾನು ಅದೇ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೆ ಅಭ್ಯಾಸ ಮಾಡಿದ್ದೇನೆ. ನನ್ನ ಅತ್ಯಂತ ಮೆಚ್ಚಿನ ಸಿಸ್ಟರ್ ಗೊಡ್ಕಣ ಮೇಡಮ್ ಅವರು ಇವತ್ತು ಕೂಡ ನಾನು ಅವರನ್ನು ಬಹಳ ನೆನೆಸೇ ಮುಂದಿನ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದೇನೆ. ಅದರಿಂದ ಆ ನಿಟ್ಟಿನಲ್ಲಿ ಅತ್ಯಂತ ಒಳ್ಳೆಯ ಶಾಲೆಯಲ್ಲಿ ತಾವೆಲ್ಲ ಓದ್ತಾ ಇದ್ದೀರಿ. ಭಾರತೀಯ ಶಿಕ್ಷಣದ ಇತಿಹಾಸದಲ್ಲಿ ಶಿಕ್ಷಣದ ಒಂದು ಹೆಚ್ಚಿಗೆ ಪ್ರಚಾರ ಮಾಡುವಲ್ಲಿ, ಶಿಕ್ಷಣವನ್ನು ಸಾರ್ವತ್ರಿಕಗೊಳಿಸುವಲ್ಲಿ ಕ್ರಿಶ್ಚಿಯನ್ ಸಂಸ್ಥೆಗಳ ಒಂದು ಪಾತ್ರ ಅತ್ಯಂತ ಮಹತ್ವದಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಹಿತನುಡಿಯನ್ನ ಹೇಳಿದಂತ ಜಗತ್ತಿಗೆ ಬ್ರಹ್ಮಾಧಿಪತಿ, ಚಂದ್ರನಿಗೆ ಭೂಮಿ ಅಧಿಪತಿ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮಾನ್ಯ ಶ್ರೀ ಅಶೋಕ್ ಸಿಂದಗಿ ಕ್ಷೇತ್ರ ಶಿಕ್ಷಣ ನಾಯಕರು, ಧಾರವಾಡ ಶಹರದವರು ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅಧಿಷ್ಠಾನವನ್ನು ವಹಿಸಿಕೊಂಡು ನಮ್ಮೆಲ್ಲರಿಗೆ ಶಿಕ್ಷಣದ ಮಹತ್ವ ಹಾಗೂ ಚಪ್ಪಾಳೆ ಕೊಡುವುದರಿಂದ ಉತ್ತಮವಾದಂತಹ ಒಂದು ಲಾಭ ಆಗುತ್ತದೆ ಎಂಬ ಮಹತ್ವದ ವಿಷಯವನ್ನು ನಮ್ಮೆಲ್ಲರಿಗೆ ತಿಳಿಸಿಪಡಿಸಿಕೊಟ್ಟಂತ ಇವರಿಗೆ ನಮ್ಮ ಶಾಲಾ ಸಂಚಾಲಕಿಯವರ ಪರವಾಗಿ ಹಾಗೂ ನಮ್ಮ ಶಾಲಾ ಪ್ರಧಾನ ಗುರುಮಾತೆಯರ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುವನಾಗಿದೆ.
ಆಲೋಚನಾ ಕರ್ತನು ಅದ್ವಿತೀಯ ದೇವನಾದ ಆ ಯೇಸು ಕಂದನು ಕನ್ಯಾ ಶ್ರೀ ಮಾತೆ ಮರಿಯಮ್ಮನವರ ಉದರದಲ್ಲಿ ಜನಿಸಿ ಈ ಲೋಕವನ್ನು ಆಳುವ ರಾಜನಾಗಿ ಬಂದ. ಈ ವಾರ್ತೆಯನ್ನು ಈ ಹಾಡಿನೊಂದಿಗೆ ಪ್ರಸ್ತುತಪಡಿಸಲಿದ್ದೇವೆ. ಈಗ ಹಾಡು ಬೆತ್ಲೆಹೆಮ್ ಗೋದಲಿಯಳು ದೇವತನೇ ಯೇಸು ಜನಿಸಿದ.
ಮಕ್ಕಳು ತಮ್ಮ ಕಾರ್ಯಕ್ರಮವನ್ನು ಮುಗಿಸಿದ್ದಾರೆ. ಆದರೂ ಕೂಡ ಅವರನ್ನು ಉದ್ದೇಶಿಸಿ ಈ ಕಾರ್ಯಕ್ರಮ ಹೇಗಿತ್ತು ಅಂತ ಹೇಳಲಿಕ್ಕೆ ಸಂತೋಷ ಪಡುತ್ತೇನೆ. ಬಹಳಷ್ಟು ಮಾತನಾಡಬೇಕಂತ ಸಿದ್ಧತೆ ಮಾಡ್ಕೊಂಡು ಬಂದಿದ್ದೆ, ಆದರೆ ಈಗ ಆ ಸಮಯ ಅಲ್ಲ. ಇಲ್ಲಿ ಇವತ್ತು ಪ್ರದರ್ಶಿಸಿದ ನಮ್ಮ ಪ್ರೆಸೆಂಟೇಷನ್ ಕನ್ನಡ ಮಾಧ್ಯಮದ ಪ್ರಾಥಮಿಕ ವಿಭಾಗದ ಕನ್ನಡ ಮಾಧ್ಯಮದ ಮಕ್ಕಳ ಪ್ರತಿಭೆಗಳ ಪ್ರದರ್ಶನ ಬಹಳಷ್ಟು ಚಿತ್ರರಂಜಿತ, ಕಲರ್ಫುಲ್ ಆಗಿದ್ದು ಹಾಗೂ ಅದರಲ್ಲಿ ನಮಗೆ ಬೇಕಾಗುವ ಹಲವಾರು ವಿಷಯಗಳು ನಾವು ಅರಿತುಕೊಂಡಿದ್ದೇವೆ. ವಿಶೇಷವಾಗಿ ಅವರು ಪ್ರದರ್ಶಿಸಿದ ರೂಪಕ, ನಾವು ಹೇಗೆ ನಮ್ಮಲ್ಲಿ ಮಾಧ್ಯಮದಿಂದ ನಮ್ಮ ಮಕ್ಕಳು ಹೇಗೆ ಶಿಕ್ಷಣದಿಂದ ದೂರ ಹೋಗ್ತಾ ಇದ್ದಾರೆ ಹಾಗೂ ಜೀವನದಲ್ಲಿ ನಮ್ಮ ದಾರಿಯನ್ನೇ ಬದಲಾಯಿಸ್ತಾರೆ ಎಂಬುದನ್ನು ಪ್ರದರ್ಶಿಸಿ ಒಳ್ಳೆಯದನ್ನು ಆರಿಸಲಿಕ್ಕೆ ನಮಗೆ ಮನದಟ್ಟು ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲೂ ಒಂದು ಚಿಕ್ಕ ಕಥೆಯ ಮುಖಾಂತರ ಪಾಲಕರಿಗೆ ಒಂದು ಉದ್ದೇಶ ನೀಡಲಿಕ್ಕೆ ಬಯಸ್ತೇನೆ. ಒಂದು ತನ್ನ ಮಗುವಿನ ಭವಿಷ್ಯವನ್ನು ಬದಲಾಯಿಸಿದ ತಾಯಿಯ ಶಕ್ತಿ. ಮಗುವಿನ ಭವಿಷ್ಯವನ್ನು ಬದಲಾಯಿಸಿದ ತಾಯಿಯ ಶಕ್ತಿ. ಒಂದು ದಿನ ಒಬ್ಬ ಪುಟ್ಟ ಬಾಲಕ ಶಾಲೆಯಿಂದ ಮರಳಿ ಮನೆಗೆ ಬಂದಾಗ ತನ್ನ ಕೈಯಲ್ಲಿ ಒಂದು ಕಾಗದವನ್ನು ತೆಗೆದುಕೊಂಡು ಬಂದು ತನ್ನ ತಾಯಿಗೆ ನೀಡಿ, ಅಮ್ಮ, ಈ ಕಾಗದವನ್ನು ನಮ್ಮ ಶಿಕ್ಷಕರು ನಿಮಗೆ ನೀಡಿದ್ದರು ಅಂತ ಹೇಳಿ ಕೊಡುತ್ತಾರೆ. ತಾಯಿ ಆ ಕಾಗದವನ್ನು ಓದಿ, ನೀವು ಮಾತ್ರ ಓದಬೇಕು ಅಂತ ಹೇಳುವಾಗ ತಾಯಿ ಆ ಕಾಗದವನ್ನು ಓದಿ ಕಣ್ಣೀರಿಟ್ಟು ಹೀಗೆಂದು ತನ್ನ ಮಗನಿಗೆ ಹೇಳ್ತಾರೆ, ಮಗು, ಈ ಕಾಗದದಲ್ಲಿ ಹೀಗೆಂದು ಬರೆದಿದೆ, ನೀನು ಒಬ್ಬ ಮೇಧಾವಿ, ಬಹಳಷ್ಟು ಜಾಣವಂತ, ನೀನು ಓದುವ ಶಾಲೆ ನಿನಗೆ ಸಾಟಿ ಅಲ್ಲ, ಬದಲಾಗಿ ಅಲ್ಲಿ ನಿನಗೆ ವಿದ್ಯಾಭ್ಯಾಸ ನೀಡಲು ಸಾಧ್ಯವಿಲ್ಲ, ನೀನು ಬಹಳ ಜಾಣ, ಹೀಗಿರಲಾಗಿ ನೀನು ಇನ್ನು ಮುಂದೆ ಶಾಲೆಗೆ ಬರುವುದು ಬೇಡ ಎಂದು ಇದರಲ್ಲಿ ಬರೆದಿದೆ ಅಂತ ಹೇಳ್ತಾರೆ. ಕಾಲಕ್ರಮೇಣ ಬಹಳ ವರ್ಷಗಳ ನಂತರ ಅವರ ತಾಯಿ ನಿಧನರಾದ ನಂತರ ಆ ಬಾಲಕ ದೊಡ್ಡವನಾಗಿ ಒಂದು ದಿನ ಮನೆಯಲ್ಲಿ ತನ್ನ ಕಬರ್ಡ್ನಲ್ಲಿ ಇರುವ ವಸ್ತುಗಳನ್ನು ಹುಡುಕುವಾಗ ಅದೇ ಕಾಗದ ಅವರಿಗೆ ಸಿಗ್ತದೆ. ಆ ಕಾಗದವನ್ನು ತೆರೆದು ಓದುವಾಗ ಅದರಲ್ಲಿ ಹೀಗೆಂದು ಬರೆದಿತ್ತು, ನಿಮ್ಮ ಮಗ ಮೆಂಟಲಿ ರಿಟಾರ್ಡೆಡ್ ಅಂತ ಹೇಳಿದ್ರೆ ಅವನಿಗೆ
ಸ್ವಲ್ಪ ಮೂರ್ಖವಾಗಿದ್ದಾನೆ, ಮಾನಸಿಕವಾಗಿದ್ದಾನೆ, ದೌರ್ಬಲ್ಯದದ್ದಾಗಿದ್ದಾನೆ. ಅವನು ನಮ್ಮ ಶಾಲೆಗೆ ಶಾಲೆಯಲ್ಲಿ ಪಾಠ ಪ್ರವಚನ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಇದರಿಂದ ನಾಳೆಯಿಂದ ಅವನಿಗೆ ಶಾಲೆಗೆ ಕಳುಹಿಸಬೇಡಿ. ಇದನ್ನು ಓದಿದ ಆ ಮಗು, ಈಗ ದೊಡ್ಡವನಾಗಿದ್ದವನು, ತನ್ನ ಡೈರಿಯಲ್ಲಿ ಹೀಗೆಂದು ಬರೆದಿಡುತ್ತಾನೆ: ನಾನು ಒಬ್ಬ ಮಾನಸಿಕ ವ್ಯಕ್ತಿಯಾಗಿದ್ದೆ. ನನ್ನ ತಾಯಿಯ ಒಂದು ಪ್ರೀತಿಯಿಂದ ಒಬ್ಬ ದೊಡ್ಡ ವಿಜ್ಞಾನಿ ಆಗಲಿಕ್ಕೆ ಸಾಧ್ಯವಾಯಿತು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಥಾಮಸ್ ಆಲ್ವಾ ಎಡಿಸನ್. So the Holy Bible says, Mary's boy child, Jesus Christ, was born on Christmas Day. Hark now, hear the angels say, King was born today, and man will live forevermore because of Christmas Day. Trumpet sounds, the angels sing, listen to what they say, and man will live forevermore because of Christmas Day. While shepherds watch their flocks by night, they see a bright new shining star. They hear a choir sing a song, the music seems to come from afar. Joseph and his wife Mary came to Bethlehem.